ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇದು ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ನೋಡ್ಕೊಂಬಿಟ್ಟು ನೆಕ್ಸ್ಟು ಜೋಗ ಹೋಗೋಣ ಅಂತ. ಆ್ಯಂಡ್ ಜೋಗ ಹತ್ರ ಇನ್ನೊಂದು ದೇವಸ್ಥಾನ ಇದೆ ಅಂತ ಗೊತ್ತಾಯಿತು. ಆ ದೇವಸ್ಥಾನ ನೋಡ್ಕೊಂಬರ್ಬೇಕು ಅಂತ ಹೊರಟ್ವಿ. ನಾನು ಕಾತಾಡಕ್ಕೆ ಯಾಕೆ ಹೋಗಿ ಕೂತ್ಕೊಂಡಿದ್ದೇವೆ ದೇವರು ಅಂತ ಕೇಳ್ತಿದ್ದೀನಿ. ಒಂದು ಕಾಡಿಗೆ ಯಾಕೆ ಹೋಗಿ ಕೂತ್ಕೊಂಡಿದ್ದೇವೆ ಅಂತ ಕೇಳ್ತಿದ್ದಾರೆ. Head west on Bhatkal, Shidapur, Soraba highway toward Kannur Fort Road. ಗೈಸ್, ಗಾಡಿ ನಿಲ್ಸಿದ ತಕ್ಷಣ ಗೂಗಲ್ ಆಂಟಿ ಹೇಳಿದ್ರು. ಆದರೂ ನಾವು ಟೀ ಕುಡಿದ್ವಿ. ಟೀ ಚೂರು ಚೆನ್ನಾಗಿರಲಿಲ್ಲ. ಯಪ್ಪ, ಹೋಗ್ಬೇಕಿತ್ತು ಸುಮ್ಮನೆ ನಿಲ್ಲಿಸ್ದಂಗೆ. ಮಳೆ ಬರ್ತಿತ್ತಲ್ಲ, ಅದಕ್ಕೆ ಅಲ್ಲೊಂದು ಅಂಗಡಿ ಕಾಣಿಸ್ತು ಅಂತ ನಿಲ್ಲಿಸಿದ್ವಿ ಟೀ ಕುಡಿಯೋಣ ಅಂತಂದು. ಬಟ್ ಚೂರು ಚೆನ್ನಾಗಿರಲಿಲ್ಲ. ಬೇಡ ಅಂದರೆ ಹಿಂಗೆ ಕೊಟ್ಟೆ ದಪ್ಪ ಇರೋದು. ನಾನು ನಿನಗೆ ಬೇಡ ಅಂದರೆ ನನಗೆ ಕೊಟ್ಟು ಒಂದು ಸೇಮ್ ಬಿರಿಯಾನಿ ಫ್ಲೇವರ್ ಆಯಿತು. ವೆಜ್ ಬಿರಿಯಾನಿ ಇದ್ರ ಬರೀ ಸೇಮ್ ಅದೇ ಫ್ಲೇವರು. ಟೀ ಚೂರು ಚೆನ್ನಾಗಿರಲಿಲ್ಲ, ಬರೀ ಬಿಸಿನೀರಿದಂಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಬಟಾಣಿ ಅದು ತಂದು ಕೊಡ್ತು ಮಂಜು. ಆಮೇಲೆ ನಾವು ಹೊರಟಿದ್ದು ಜೋಗಕ್ಕೆ. ಎಲ್ಲಿ ನೋಡಿದ್ರು ಹಸಿರು. ಮಂಜು, ವಾತಾವರಣ ಚೆನ್ನಾಗಿತ್ತು, ಆದರೆ ಸ್ವಲ್ಪ ಕರು ಇತ್ತು. ಅಲ್ಲಿ ನಮ್ಮಮ್ಮಂಗೆ ವಾಮಿಟ್ ಆಗೇ ಬಿಟ್ಟು, ಬಿಕಾಸ್ ನಮ್ಮಮ್ಮಂಗೆ ಜರ್ನಿ ಆಗಿ ಬರಲ್ಲ. ಆದರೂ ನಾವು ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಂದರೆ ಅದರಲ್ಲೂ ಘಾಟ್ ಸೆಕ್ಷನ್ ಸ್ವಲ್ಪ ಕರುಸ್ ಬಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ. ಹಾಗಾಗಿ ಜೋಗ ಹತ್ರ ಬಂದೇ ಬಿಟ್ವಿ. ಬೋರ್ಡೆಲ್ಲ ನೋಡಿ ಹೆಂಗೆ ಹಾಳಾಗೋಗ್ಬಿಟ್ಟಿದೆ ಪಾಪ. ಜನ ಜನ ಜನ. ಸಿಕ್ತಾ ಜೋಗ ಇದೆ. ಏನು ಗೊತ್ತಾ, ಮಂಜು ಕಲ್ಲು ತಗೋ ಗಾಲಿ ವೀಲ್ ಕೆಳಗಿಡಕ್ಕೆ ಅಂತಂದ್ರು. ತಗೊಂಡು ನೋಡೋಷ್ಟರಲ್ಲಿ ಗಾಡಿನೇ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ನನ್ನಲ್ಲಿ ಕಲ್ಲು ಎತ್ಕೊಂಡಂಗೆ ಮಾಡಿ ಕಲ್ಲು ಹಾಕ್ಲಿಲ್ಲ ಅಂದಿದ್ರೆ ಗಾಡಿ ಟಚ್ ಆಗೋದು. ಡೌನ್ ಬೇರೆ ಇತ್ತು, ಗ್ರಿಪ್ ಹೋಗ್ಲಿ ಇದೀವಿ ಕಂದ. ಅಲ್ಲಿ ಬಂದಿದ್ದೀವಿ, ಇದ್ದಾಯ್ತು. ಇಲ್ಲಿ ನೋಡು, ಇಲ್ಲಿ ನೋಡು ಮಗನೇ, ಅಲ್ಲಿ ಬಂದೀವವ. ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂದ್ರೆ ಹಿಂಗೆ ಏನು ಈ ಥರ ಏನು ಡೂಮ್ ಥರ ಮಾಡೋರಲ್ಲ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಇಲ್ಲೆಲ್ಲ ಹಿಂಗೆ. ಜೋಗ ರೀಚ್ ಆದ್ವಿ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿತ್ತು. ಲಾಸ್ಟ್ ಇಯರ್ 1.5 ಇಯರ್ ಬ್ಯಾಕ್ ಹೋಗಿದ್ವಿ. ಅವಾಗ ಫುಲ್ಲು ಧೂಳು, ಇದೆಲ್ಲ ಏನೂ ಕನ್ಸ್ಟ್ರಕ್ಟ್ ಆಗಿರಲಿಲ್ಲ. ಎಲ್ಲ ಡೆಮಾಲಿಷ್ ಮಾಡಿ ಅದೆಲ್ಲ ಫುಲ್ ರೋಡೆಲ್ಲ ಇದಾಗ್ಬಿಟ್ಟಿತ್ತು. ಬಟ್ ಇವಾಗ ಒಂದು ಸ್ವಲ್ಪ ಆಗಿದೆ ಕನ್ಸ್ಟ್ರಕ್ಷನ್ನ. ಚಿನ್ನಮ್ಮ, ಪಾಪು ಏನದು? ನೀರು ಕಮ್ಮಿ ಇರ್ತದೆ. ಕಮ್ಮಿ ಐತಪ್ಪ. ಆ್ಯಕ್ಚುಲಿ ನೀರು ತುಂಬ ಕಡಿಮೆ ಬರ್ತಾಯಿತ್ತು. ಅಂದರೆ ರೀಸೆಂಟಾಗಿ ಮಳೆ ಆಗಿತ್ತು ಸ್ವಲ್ಪ ಈ ಕಡೆ ಸೈಡೆಲ್ಲ. ಬಟ್ ಆದ್ರೂ ಕಡಿಮೆ ಇತ್ತು. ಅಂದರೆ ಇನ್ನೂ ದೊಡ್ಡದಾಗಿ ಬರಬೇಕಾದ್ರೆ ಇನ್ನೂ ಜಾಸ್ತಿ ಮಳೆ ಬರಬೇಕು ಅನಿಸುತ್ತೆ. ಆ್ಯಂಡ್ ತುಂಬ ಕಡಿಮೆ ಬರ್ತಾಯಿತ್ತು. ಬಟ್ ನೋಡ್ಕೊಂಡು ಹೊರಟ್ವಿ. ಆ್ಯಂಡ್ ಈ ಕನ್ಸ್ಟ್ರಕ್ಷನ್ ಮಾಡಿಯಾರಲ್ಲ, ಕೆಳಗಿನವರೆಗೂ ಮಾಡಿದ್ದಾರೆ. ಅಂದರೆ ಫುಟ್ಪಾತ್ ಓಡಾಡೋಕ್ಕೆ ನೋಡಲಿಕ್ಕೆ. ಆ್ಯಂಡ್ ಕೆಳಗಿನ ಇದ್ರವರೆಗೂ ಮಾಡಿದ್ದಾರೆ. ಮುಂಚೆ ಎಲ್ಲ ಮೇಲಿಂದ ಅಷ್ಟೇ ಇತ್ತು. ಇಲ್ಲೂ ನೋಡಿ ಎಷ್ಟು ಜನ ಇದ್ದಾರೆ. ಬಟ್ ಅದೆಲ್ಲ ಕಬ್ಬಣ ಎಲ್ಲ ತೊಕ್ಕಿಡ್ದು ಹೋಗ್ಬಿಟ್ಟಿತ್ತಪ್ಪ. ಅಂದರೆ ಲೈಕ್ ಮಳೆ ಗಾಳಿ ಬಿಸಿಲು ಬರೋ ಜಾಗ ಅಲ್ಲ, ಹಾಗಾಗಿ ಅನಿಸುತ್ತೆ. ಬಟ್ ಅದಾದಮೇಲೆ ಪೇಂಟ್ ಮಾಡ್ತಾರೆ ಅನಿಸುತ್ತೆ. ಬಿಕಾಸ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿಲ್ಲ ಇನ್ನೂ ಪ್ರೊಸೆಸಿಂಗಲ್ಲೇ ಇದೆ. ಬಟ್ ನೋಡೋದಕ್ಕೆ ಬಿಡ್ತಾರೆ. ಎಷ್ಟು ಜನ ಇದ್ದಾರೆ ನೋಡ್ರಿ. ಮುಂಚೆ ಎಲ್ಲಿ ನೋಡ್ತಿದ್ವೋ ಅಲ್ಲೆಲ್ಲ ಹೋಗಿ ನೋಡ್ಲಿಕ್ಕೆ ಬಿಡ್ತಿದ್ದಾರೆ. ಖುಷಿ ಆಯ್ತಾ? ಖುಷಿ ಆಯ್ತಾ? ಮಮ್ಮನೆ ಖುಷಿ ಆಯ್ತಾ? ಖುಷಿ ಆಯ್ತಾ ಕಂದ?
ಕುಚ್ಚೆ ಆತಾ ಹೇಳ್ತೀನಿ. ಬಟ್ ಚೆನ್ನಾಗೇ ಕಾಣ್ತಾ ಇತ್ತು. ಎಲ್ಲ ನೋಡಿಕೊಂಡು ಅಲ್ಲಿ 2 ಹೌಸ್ ಇದೆ, ಈ ಕಡೆ ಒಂದು ಆ ಕಡೆ ಒಂದು. ಮೇ ಬಿ ಅದೇನಾದರೂ ಜನ್ರೇಷನ್ ಹೌಸೋ ಏನೋ, ಬಿಕಾಸ್ ಕರೆಂಟ್ ಜನ್ರೇಟ್ ಆಗುತ್ತಲ್ಲ ಇಲ್ಲಿ, ಅದಕ್ಕೇನಾದರೂ ಮಾಡಿರೋದು ಅಂತ ಅನಿಸುತ್ತೆ. ಆ ಕಡೆ ಹೋಗೋಕ್ಕೆ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಂಗೇನಾದ್ರು ಇದೆ ಅಂತಂದರೆ ನೆಕ್ಸ್ಟ್ ಯಾವಾಗಾದರೂ ಹೋದರೆ ಹೋಗಬೇಕು. ಯಾವುದು ಚೆನ್ನಾಗೈತೆ ತೋರ್ಸು, ಯಾವುದು ಚೆನ್ನಾಗೈತೆ ಹೇಳು. ಏನು ರಾಜ ರಾಣಿ ರೋರರ್ ರಾಕೆಟ್ ಜೋರಾಗಿ ಹೇಳ್ಬೇಕು. ಹೇಳು ರಾಜ. ಅವನು ಹೇಳ್ಕೊಟ್ಟಿದ್ದು ಹೇಳ್ತಿದ್ದಾನೆ, ಬಟ್ ನಿಧಾನಕ್ಕೆ ಹೇಳ್ತಿದ್ದಾನೆ. ಆ್ಯಂಡ್ ಜನದ ಸೌಂಡಲ್ಲಿ ಕೇಳ್ತಿಲ್ಲ. ಖುಷಿ ಆಯ್ತಾ ಕೇಳೋನಿಗೆ? ಖುಷಿ ಆಯ್ತಾ? ಹೇಳ್ಬೇಕು ಖುಷಿ ಆಯ್ತಾ? ಹಂಗ ಆಡ್ಬಾರ್ದು. ನಿಂಗೆ ಖುಷಿ ಆಯ್ತಾ? ಖುಷಿ ಆಯ್ತಾ ಮಗನೇ? ಚಿನ್ನ ದಡ್ಡ ಖುಷಿ ಆಯ್ತಾ ನಿಂಗೆ? ಬೇಲೆ ಹೋಗೋಣ, ಬೇಲೆ ಕಡೆ. ಓಹ್, ಜನ್ಮದ ಜೋಡಿಗಳು ಏನೋ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಏನೋ ಹೇಳ್ತಾ ಇದ್ದಾರೆ ಅನಿಸುತ್ತೆ. ನಮ್ಮ ಅಮ್ಮ ಅಪ್ಪದು ಇಬ್ಬರು ಇದು ಅದಿದು ಅಂತ. ಆ್ಯಂಡ್ ಎಂಟ್ರೆನ್ಸಲ್ಲಿ ಟಿಕೆಟ್ ಕೌಂಟ್ರ್ ಥರ ಮಾಡ್ತಾರೆ ಅನಿಸುತ್ತೆ. ಆ್ಯಂಡ್ ಇಲ್ಲೆಲ್ಲ ಪಾರ್ಕ್ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇ ಬಿ ಅದೇ ಇರಬೇಕು. ಆ್ಯಂಡ್ ಸ್ಟೇ ಆಗೋದಕ್ಕೆಲ್ಲ ಮಾಡ್ತಿದ್ದಾರೋ ಏನೋ. ಆ್ಯಂಡ್ ಮಳಿಗೆಗಳು ಮಾಡ್ತಾರೆ ಇನ್ನೇನು ಅಂಗಡಿಗಳಿಗೆ. ಪ್ರವಾಸಿ ತಾಣಗಳು ಅಂದಮೇಲೆ ಮಾಡ್ತಾರಲ್ವಾ. ಸೊ 184 ಕೋಟಿ 184 ಕೋಟಿ ಸ್ಯಾಂಕ್ಷನ್ ಆಗಿರೋದಂತ ಹೇಳ್ತಾಯಿದ್ರು ನಮ್ಮ ಅಪ್ಪಾಜಿ. 184 ಕೋಟಿನ ಅಷ್ಟೊಂದು ಯಪ್ಪ ದೇವ್ರೆ. ಆ್ಯಂಡ್ ಇದೆಲ್ಲ ಆಯಿತು ಅಂತಂದರೆ ಒಳ್ಳೆ ಬಿಲ್ ಬರೀತಾರೆ. ಎಷ್ಟು ಜನಕ್ಕೆ ಏನು ಅಂತ ಚಾರ್ಜಸ್ ಇರುತ್ತೆ ನೆಕ್ಸ್ಟ್ ಟೈಮಿಂದ. ಎಂಟ್ರೆನ್ಸ್ ಫೀಸು ಇದೆಲ್ಲ ಕಂಪ್ಲೀಟ್ ಆಯಿತು ಅಂತಂದರೆ. ಮತ್ತು ಅಷ್ಟೆಲ್ಲ ಖರ್ಚು ಮಾಡಿರ್ತಾರೆ ಅಂತಂದಮೇಲೆ ತೊಗೊಳ್ತಾರೆ. ಬಿಡ್ತಾರಾ ಗೌರ್ಮೆಂಟವರು? ಇವೆಲ್ಲ ಹಾಸ್ಟೆಲ್ಗಳು ಅನ್ಸುತ್ತೆ. ಗೈಸ್, ಗುಡ್ಡದ ಮೇಲೆ ಒಂದೇ ಒಂದು ಬಿಲ್ಡಿಂಗ್ ನೋಡಿ ಹಾಸ್ಟೆಲ್ ಅಂದ್ಕೊಂಡೆ, ಬಟ್ ಅದು ಹಾಸ್ಟೆಲ್ ಅಲ್ಲ. ಜೋಗದಲ್ಲಿ ವರ್ಕ್ ಮಾಡ್ತಾರಲ್ಲ ಅವರೆಲ್ಲರದ್ದು ಒಂದು ಅಪಾರ್ಟ್ಮೆಂಟ್ಗಳು. ಗೂಗಲ್ ಮ್ಯಾಪ್ ಡೈರೆಕ್ಷನ್ ಮಿಸ್ ಆಗಿ ಒಳಗೆ ಹೋಗಿದ್ವಿ. ಅದು ಫುಲ್ ಅವ್ರದ್ದೇ ಒಂದು ಏರಿಯಾ. ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಕ್ಲೀನಾಗಿತ್ತು. ಬಟ್ ಅಲ್ಲಿ ವಿಡಿಯೋ ಮಾಡಲಿಲ್ಲ. ಆ್ಯಂಡ್ ನಾವೀಗ ನೆಕ್ಸ್ಟ್ ಹೋಗ್ತಾ ಇರೋದು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ. ಈ ಡೈರೆಕ್ಷನಲ್ಲಿ ಆ ದೇವಸ್ಥಾನದ್ದು ಬಿಟ್ಟರೆ ಇನ್ನೇನೂ ಇಲ್ಲ. ಹಂಗಾಗಿ ಟೋಕನ್ ಕೊಡ್ತಾರೆ, ಅಮೌಂಟ್ ಏನು ತಗೊಳ್ಳಲ್ಲ. ಕ್ಯಾಮ್ರಾ ಆ್ಯಂಡ್ 4 ಜನ ಅಂತ ಏನೋ ಟೋಕನ್ ಬರೆದು ಕೊಟ್ಟರು. ಆ್ಯಂಡ್ ನೆಕ್ಸ್ಟ್ ಡೇನೇ ಬ್ರಿಡ್ಜ್ ಬರುತ್ತೆ, ಚೆಕ್ ಮಾಡಿ ಕಳಿಸ್ತಾರೆ. ಅಮೌಂಟ್ ಏನು ತಗೊಳ್ಳಲ್ಲ. ಆಧಾರ್ ಕಾರ್ಡು ಅದೆಲ್ಲ ಬೆಳೆದ್ಬಿಟ್ಟು 412 ಅಂತೇನೋ ನಂಬರ್ ಬರೆದು ಕೊಟ್ಟರು ಒಂದು ಸಣ್ಣ ಚೀಟಿಲಿ. ಆ್ಯಂಡ್ ರಿಟರ್ನ್ ಬರೋವಾಗ ಇಸ್ಕೊಳ್ತಾರೆ ಅದನ್ನು. ಬಟ್ ಒಂದು ಸ್ವಲ್ಪ ದೂರ ರೋಡಿನ ಪರಿಸ್ಥಿತಿ ಅಂತೂ ಹೇಳಂಗಿಲ್ಲ. ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ದಾರಿ ಅಂತ ಅಲ್ಲೇ ಹಾಕಿರ್ತಾರೆ, ಜೋಗ ನಿಯರ್ ಹೋಗ್ತಾ ಇದ್ದಂಗೆ. ಅಥವಾ ಗೂಗಲ್ ಮ್ಯಾಪ್ಸಲ್ಲೂ ಹಾಕೋಬೋದು. ಸ್ವಲ್ಪ ಅಲ್ಲಿ ಅದೇ ಡೈರೆಕ್ಷನ್ ಮಿಸ್ ಆಯಿತು ನಮಗೆ. ಯಾಕೆಂದರೆ 3 ರೋಡ್ ಒಂದೇ ಕಡೆಯಿಂದ ಹೋಗ್ತಾಯಿತ್ತು. ಹಾಗಾಗಿ ಯಪ್ಪ ರೋಡ್ ಎಷ್ಟು ಅಧ್ವಾನ ಆಗಿತ್ತು ಅಂತಂದರೆ ಹೇಳ್ಬಾರ್ದು. ಸಖತ್ ಗುಂಡಿ. ಹೆಸರು ಬರ್ಕೊಂಡ್ರ ಏನಾರು ಬರ್ಕೊಂಡ್ರ? ಎಲ್ಲ ಬರ್ಕೊಂಡ್ರು. ಎಷ್ಟು ಜನ ಯಾವ ಊರು ಏನು ಅಂತ ಫೋನ್ ನಂಬರ್ ಕೊಟ್ಟೆ. ಮಂಜು ಎಲ್ಲ ದೇವಸ್ಥಾನಗಳಿಗೂ ಇದೊಂದು ಮಾಡ್ಕೊಂಡವ್ರೆ ಮಂಜು. ಅವ್ನು ಯೂಟ್ಯೂಬಲ್ಲಿ ಹೇಳಲಿಲ್ವಾ ಏನಂತ? ಅವ್ನಿಗೆ 2,85,000 ಸಬ್ಸ್ಕ್ರೈಬರ್ಸು. ಬಂದು ವಿಡಿಯೋ ಮಾಡ್ರಿ ಅಂತ ಅವನೇ ಇನ್ಸ್ಟಾಗ್ರಾಮಲ್ಲಿ ದೇವಸ್ಥಾನದ ಕಚೇರಿ ಅವ್ರ ಮಗ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದಂತೆ.
ಬಂದು ವಿಸಿಟ್ ಮಾಡಿ ಅಂತ. ಗೈಸ್ ರೋಡ್ ಎಷ್ಟು ಹಾಳಾಗಿತ್ತಂತಂದರೆ ಯಪ್ಪ ಅಷ್ಟು ದೂರ ಹೋಗೋಷ್ಟರಲ್ಲಿ ಆ್ಯಂಡ್ ಅಲ್ಲಿ ದೇವಸ್ಥಾನ ನಿಯರ್ ಆಗ್ತಾಯಿದ್ದಂಗೆ 1-2 ಕಿಲೋಮೀಟ್ರ್ ಚೆನ್ನಾಗಿದೆ ಅನಿಸುತ್ತೆ ರೋಡು. ಬಟ್ 1-3 ಕಿಲೋಮೀಟ್ರ್ ರೋಡ್ ತುಂಬ ಕಿತ್ತೋಗ್ಬಿಟ್ಟಿದೆ. ರೋಡೆಲ್ಲ ಕಿತ್ತೋಗಿ ಗುಂಡಿಗಳು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹೆಂಗೆ ಶೇಕ್ ಮಾಡ್ತೀವಿ, ಹಿಡ್ಕೊಳಕ್ಕಾಗ್ತಾಯಿಲ್ಲ ಮೊಬೈಲು, ಅಷ್ಟು ಇದಾಗ್ಬಿಟ್ಟಿದೆ, ಹಾಳಾಗಿದೆ ರೋಡು. ಆಮೇಲೆ ಸ್ವಲ್ಪ ದೂರ ಚೆನ್ನಾಗಿದೆ. 7 ಗಂಟೆಗಿದ್ರೂ ಈಗಲೇ ಕ್ಲೋಸ್ ಮಾಡ್ತಾರೆ. ಹೋಗಿ ಅಂತ ಓಡಿಸ್ತವ್ರಿ. ಇಂಥ ರೋಡಿಗೆ ಹೋಗೋಕ್ಕಾಗಲ್ಲ, ಮೈಕೈಲ್ಲ ಹೋಗುತ್ತೆ. ಏನೋ ಹಂಗೆ ಎಲ್ಲ ಅವ್ರವ್ರು ನೋಡ್ಕೋತಾರೆ ಅಷ್ಟೆ. ದೇವ್ರ ಹತ್ರನೇ ಇದ್ದಂಗೆ ಮಾಡ್ತಾರಲ್ಲ, ಏನು ಮಾಡಲ್ಲ ದೇವ್ರು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೀನು ಹೇಳಿಲ್ಲ ಅಲ್ಲಿ ದೇವ್ರು ದುಡ್ಡೇ ಕಾತನ ಮಾಡ್ತಾರೆ ಅಂತಂದ್ರಾಗೆ ನಾನಲ್ಲ. ಮಾಡಂಗಿಲ್ಲ ಅಂತ ಹಾಕವ್ರೆ ಮಂಜು. ಅವರೇ ಕರೆದು ವಿಡಿಯೋ ಮಾಡಿಸ್ತಾರೆ ಸಪ್ರೇಟಾಗಿ ವಿಡಿಯೋ ಮಾಡಕ್ಕೆ. ಇರು ಮಗನೇ ಹಾಕೊಡ್ತೀನಿ ಇರ್ಕಂದ. ಸ್ವಿಮ್ಮಿಂಗ್ ಫುಲ್ ಇದು ಮಾಡ್ತೀಯಾ? ಸ್ವಿಮ್ಮಿಂಗ್ ಮಾಡ್ತೀಯಾ? ರೋಡ್ ಈಜಾಡ್ತೀಯಾ? ಬಿಟ್ಟು ನೋಡು. ಈಜಾಡ್ತೀಯ ಮಗ್ನೆ? ಇಂಥ ರೋಡಲ್ಲಿ ಗೈಸ್ ಈ ದೇವಸ್ಥಾನದಲ್ಲಿ ಏನಂದರೆ 7 ಗಂಟೆಗೆ ಕ್ಲೋಸು ದೇವಸ್ಥಾನ ಅಂಥೇಳಿ. ಇಲ್ಲಿ ಬೇಗನೆ ಕ್ಲೋಸ್ ಮಾಡ್ತಾರೆ. ಎಂಟ್ರೆನ್ಸಲ್ಲಿ ತೋರಿಸಿದ್ನಲ್ಲ ಅಲ್ಲಿ. ಬಿಕಾಸ್ ಇನ್ನೂ 7 ಗಂಟೆಗಲ್ಲ, ಇಷ್ಟು ಬೇಗ ಇದು ಮಾಡ್ತೀರಾ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಬೇಗ ಕತ್ಲಾಗಿ ಹೋಗ್ಬಿಡುತ್ತೋ ಅಲ್ಲಿ. ಮತ್ತು ರಿಟರ್ನ್ ಬರುವಾಗ ರೋಡ್ ನೋಡಿದ್ರೆ ಹಿಂಗಿದೆ. ಹಾಗಾಗಿ ಅಲ್ಲಿ ಗೇಟ್ ಹತ್ರ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲಿ ಟೆಂಪಲ್ಲು 7 ಗಂಟೆ ಕ್ಲೋಸು. ಆ್ಯಂಡ್ ನೈಟ್ ಸ್ಟೇ ಆಗೋದಕ್ಕೆ ಆಪ್ಷನ್ ಇದೆ. ಅಲ್ಲೇನೋ ರೂಮ್ಗಳ ಥರ ಏನೋ ಇದೆ ಅನಿಸುತ್ತೆ. ನಾವು ಆ ಕಡೆ ಹೋಗಲಿಲ್ಲ. ಬಟ್ ಅಲ್ಲಿದೆ, ನೈಟ್ ಸ್ಟೇ ಆಗಾರ ಆಗ್ಬೋದು ಅಂತ ಹೇಳ್ತಾಯಿದ್ರು ಅಲ್ಲಿ ದೇವಸ್ಥಾನದಲ್ಲಿ. ಲೆಫ್ಟು ಇದೆ ಮಂಜು. ಗೈಸ್ ಬರೋಷ್ಟರಲ್ಲಿ ಆಲ್ರೆಡಿ ಕತ್ಲಾಗಕ್ಕೆ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ರಿಟರ್ನ್ ಬರೋಷ್ಟರಲ್ಲಿ ತುಂಬಾ ಕತ್ಲಾಗಿತ್ತು ಬಿಡಿ. ಆ್ಯಂಡ್ ನನಗೇನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಅದೇ ದೇವಸ್ಥಾನ ಅಂತ ನಾನು ಅಂದ್ಕೊಂಡೆ ದೂರದಿಂದ. ಬಟ್ ಅದೇ ಸ್ಟೇ ಆಗೋದಕ್ಕೆ ಆ ಥರ ಕಟ್ಸಿದ್ದಾರೆ. ಬಟ್ ದೇವಸ್ಥಾನ ಮುಂದೆ ಇದೆ. ಇಲ್ಲೂ ವೆಹಿಕಲ್ ಇದ್ದಾವೆ. ಮಂಜು ಅದಲ್ಲ, ಇಲ್ಲಿ ಬಲ್ಗಡೆ ಇರೋ ದೇವಸ್ಥಾನ ಅನ್ಸುತ್ತೆ. ಇಲ್ಲೇ ನಿಲ್ಲಿಸ್ತೀಯಾ? ಗೇಟ್ ತೆಗಿತಾರೆ ನಮಗೆ. ಗೇಟ್ ತೆಗ್ಸಿ ಒಳಗೆ ಹೊಡಿಯಕ್ಕೆ. ಇದು ದೇವಸ್ಥಾನ ತುಂಬಾ ಹಳೇದಿರ್ಬೇಕು. ಕಂದ ಇದ್ದೇ ಬರ್ತಾ ಇದೆಯಾ ಮತ್ತೆ? ಅಯ್ಯೋ ದೇವ್ರೇ, ನಾನ್ ಮನ್ಸಲ್ಲಿ ಅಂದ್ಕೊಂಡಿರೋದನ್ನ ಹಾಗೇ ಹೇಳ್ತಿದ್ದಾನಲ್ಲ. ಅಪ್ಪ ಇಲ್ಲಿ ಅಪ್ಪಗೆ ಏನು ಹೇಳಿದೆ ನೀನು? ಏನು ಹೇಳಿದೆ? ಕಾರ ನಿಲ್ಚು ಬಾಪ ಅಂದ. ಇದು ಇನ್ನೊಂಚೂರು ಫೇಮಸ್ ಆದ್ರೆ ಇಲ್ಲೂ ಕಡಿತಾರೆ ನೋಡಪ್ಪ. ಆಲ್ರೆಡಿ ಕಡ್ದವ್ರೆ. ಅದೇ ಹಳೆ ದೇವಸ್ಥಾನ ಇತ್ತೀಚೆಗೆ ಫೇಮಸ್ ಆಗ್ತಿದೆ. ಹೆಂಗಾಗಿದೆ ನೋಡು, ಮುಖ ತೊಳ್ಕೊಂಡಿದೀವಿ. ಏನಮ್ಮ ಏನು ಹೇಳು ಅವನು? ಗೈಸ್ ಬಳೆ ಪದ್ಮಾವತಿ ದೇವಸ್ಥಾನ, ಬಳೆ ಪದ್ಮಾವತಿ ಅಮ್ಮನವರು ವಡಂಬೈಲು ಅಂತ ಇದು ಊರ ಹೆಸರು. ಅಲ್ಲಿ ದೇವಸ್ಥಾನ ಬಿಟ್ಟರೆ ಏನು ಮನೆಗಳೆಲ್ಲ ಏನಿಲ್ಲ ಅನಿಸುತ್ತೆ. ಮುಂದೆ ಅಲ್ಲೊಂದು ಹಿಂದೆ ನೋಡಿದ್ರಲ್ಲ ರೋಡು, ಅಲ್ಲಿ ಮುಂದೆ ಹೋದರೆ ಯಾವ್ದಾದ್ರು ಊರು ಸಿಗುತ್ತೆ ಏನೋ, ಅದು ಗೊತ್ತಿಲ್ಲ, ಇಲ್ಲ ಅನಿಸುತ್ತೆ ನನಗೇನೋ. ಬಟ್ ಇದು ಮೂಲಸ್ಥಾನ, ಅದು ದ್ವಾರ ಬಾಗಿಲು ತೋರಿಸಿದ್ನಲ್ಲ ಅಲ್ಲಿಂದ ಮುಂದೆ ಹೋದರೆ ಮೂಲಸ್ಥಾನ ಇರೋದು. ಇದು ವಿಗ್ರಹ ಇಟ್ಟಿದ್ದಾರೆ ಅನಿಸುತ್ತೆ, ಅಂದರೆ ಪ್ರತಿಷ್ಠಾಪನೆ ಮಾಡಿರೋದು. ಅದು ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ದೇವಸ್ಥಾನವೂ ಚೆನ್ನಾಗಿದೆ. ಆ್ಯಂಡ್ ಅಲ್ಲೂ ಮೂಲಸ್ಥಾನ ಇನ್ನೂ ಚೆನ್ನಾಗಿದೆ.
ಆ್ಯಂಡ್ ಇಲ್ಲಿ ಹರಕೆ ಮಾಡಿಕೊಂಡು ಈಡೇರಿದ್ರೆ ಬಾಳೆನ ತಂದು ಸಮರ್ಪಣೆ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಎಲ್ಲ ದೇವಸ್ಥಾನದಲ್ಲೂ ಇರೋ ಥರ ಇಲ್ಲೂ ತುಂಬ ವಿಧವಾದ ಪೂಜೆಗಳು ಮಾಡಿಸ್ತಾರೆ, ಅರ್ಚನೆ ಅದು ಇದು ಅಂತೇಳಿ. ಆ್ಯಂಡ್ ಫೋಟೋ ತೆಗಿಬೇಡಿ ಅಂತ ಹೇಳ್ತಾರೆ ನೋಡಿ, ಬಟ್ ಮೇಲೆ ಸಣ್ಣದಾಗಿ ಹಾಕಿದ್ದಾರೆ ಅಷ್ಟೇ, ಫೋಟೋ ತೆಗಿಬೇಡಿ ಅಂತ ಎಲ್ಲೂ ಹಾಕಿಲ್ಲ. ಅಲ್ಲಿ ಜಿಜ್ಜಿ ನೋಡಿ ಕೈ ಮುಗಿಬೇಕು. ಜನ ಕ್ಷೇತ್ರಪಾಲ ದೇವರು. ಅಮ್ಮನವರ ಲಕ್ಕಿ ವೃಕ್ಷ. ಅಲ್ಲೋಡು ನಾಗಪ್ಪ ಕೈ ಮುಗಿ ಮಾ. ಹಾವು ಅಲ್ಲ ದಿದ್ದಿ, ನಾಗಪ್ಪ. ಹಾವು ಕೈ ಮುಗಿಮ್ಮ, ಕೈ ಮುಗಿ. ಹಾವು ಅಲ್ಲ, ನಾಗಪ್ಪ ದಿದ್ದಿ. ನಾಗಪ್ಪ ಅದೇನ ಅಲ್ಲ ಅಡ್ಡಾಡ್ತಿದ್ದೀನು. ಅಪ್ಪ ಅಪ್ಪನೇ ಬರುತ್ತೆ ಇರು. ಅಪ್ಪ ನಾನು ಬಂದೆ ಇಲ್ಲಿ. ಅದು ಜಿಜ್ಜಿ ನಾಗಪ್ಪ. ಬರುತ್ತೆ ಇರಪ್ಪ. ಓಂ ರೀಂ ಅನಂತ ವಾಸುಕಿ ತಕ್ಷಕ. ಗೈಸ್ ಏನು ಗೊತ್ತಾ, ಈಗ ತೋರಿಸಿದ್ನಲ್ಲ ಮುಕ್ತಿನಾಗ ಅಂತೇಳಿ, ಅದು ಏನೋ 7 ವಿಶೇಷ ಇದೆಯಂತೆ. ಅದು 7 ಅಡಿ ಇದೆ, ಅದು 7 ಕ್ವಿಂಟಲ ಎಷ್ಟೋ ಇದೆ ಅಂತ ಏನೋ ಇದೆ ಅಂತೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ಗೊತ್ತಾಗತ್ತೆ. ತುಂಬ ಜನ ವಿಡಿಯೋ ಮಾಡಿದ್ದಾರೆ. ಅಲ್ಲಿ ಯಾರು ಬಂದರು ನೋಡು. ಫೋನು ಮಾಡಿದ್ರೆ ಕನೆಕ್ಟ್ ಆಗಲಿಲ್ಲ. ಚಿನ್ನು ಏನಿದು ಕರಾಟೆನಾ? ಆಮೇಲೆ ಶಿವನ. ಫ್ರೆಂಡ್ಸ್ ಏನು ಗೊತ್ತಾ, ದೇವಸ್ಥಾನ ತುಂಬ ಚೆನ್ನಾಗಿದೆ. ಅದೇ ಹೊರಗಿಂದ ನೋಡೋಕ್ಕೆ ಹಳೆ ದೇವಸ್ಥಾನ ಅನ್ನಿಸ್ತಿದೆ. ಅದು ಶೆಡ್ ಮೇಲೆಲ್ಲ ಇದಾಗಿ ಮೇಲೆ ಹಾಕಿದಾರಲ್ಲ ರೂಫು, ಅದ್ರ ಮೇಲೆಲ್ಲ. ಆ್ಯಂಡ್ ಇದನ್ನ ನೋಡಿ ಲಿಂಗ ಆ್ಯಂಡ್ ನವಗ್ರಹಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ. ಲಿಂಗದ ರೂಪದಲ್ಲೇ ಮಾಡಿದ್ದಾರೆ, ಜೊತೆಗೆ ನವಗ್ರಹಗಳನ್ನು ಕೆತ್ತಿದ್ದಾರೆ ಅದರಲ್ಲೇನೆ. ನವಗ್ರಹ ಮಂಟಪ ಅಂಥೇಳಿ ತುಂಬ ಇಷ್ಟ ಆಯಿತು ನನಗೆ ಇದು ಕಾನ್ಸೆಪ್ಟು. ದೇವ್ರಿಗೂ ಕಾನ್ಸೆಪ್ಟ್ ಅಂತಿದ್ದೀನ, ಏನು ಹೇಳ್ತಿದ್ದೀನ ಅರ್ಥ ಆಗ್ತಾಯಿಲ್ಲ ನನಗೆ. ಹೋಗ್ಲಿ ಬಿಡಿ ಗೈಸ್, ಬಟ್ ಚೆನ್ನಾಗಿದೆ ತಾನೇ. ಅದರ ಪಕ್ಕದಲ್ಲೇ ತುಲಾಭಾರದ ತಕ್ಕಡಿ ಇತ್ತು, ಕೆಲವರು ಅರಸ್ಕೊಂಡಿರ್ತಾರಲ್ಲ. ಆ್ಯಂಡ್ ಆಪೋಸಿಟ್ಟೇ ಅದೇ ಆರ್ಚ್ ಇದೆ, ಅದು ದೇವಸ್ಥಾನದ ಏನು ಇದೆಯೋ ಅಲ್ಲಿಂದ ಆಪೋಸಿಟ್ಟು. ಸೊ ಒಂದು ವಾಕಬಲ್ ಡಿಸ್ಟೆನ್ಸ್, ಅಂದರೆ ಒಂದು ಸ್ವಲ್ಪ ದೂರ ಅಷ್ಟೇ. ಅಲ್ಲಿ ಮೂಲಸ್ಥಾನ ಇದೆ. ಏನಮ್ಮ? ಎಲ್ಲಿ ಹೋಗಲ್ಲ? ಏನು ಚಿನಿ? ಜನ ಇದು ಓಪನ್ ಇರುತ್ತೆ ಅನ್ಸುತ್ತೆ, ಅಲ್ಲೇ ಹೋಗಿ ಬರೋಣ ಬಾ ಫಸ್ಟ್. ಕಂದ, ಕಂದ ಓಡ್ಬೇಡಮ್ಮ. ಚಿನ್ನು ನಿಧಾನಕ್ಕೆ ಅಪ್ಪ ಕೈ ಹಿಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಇಲ್ಲಿ ಡೌನ್ ಐತೆ, ಜಾರಕ್ಕೆ ಗ್ರಿಪ್ಪು ಸಿಗಲ್ಲ, ಬಿದ್ದು ಬಿಡ್ತೀವಿ. ಸರಿನಾ? ಸರಿ ಚಲಿ ಅಷ್ಟೇ. ನಾನು ನೋಡಿದೆ ಒಂದು 10-20 ಹೆಜ್ಜೆ ಅಷ್ಟೇ. ಅಲ್ಲಿ ಬಂದಮೇಲೆ ಇದು ಮೂಲಸ್ಥಾನ ಅಂತೆ. ಅದು ಹೆಂಗಿದೆ ಅಂತಂದರೆ, ಹುತ್ತದಲ್ಲಿ 4 ದಿಕ್ಕಲ್ಲಿ ದೇವಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ್ಯಂಡ್ ಅಲ್ಲೂ ವೀಡಿಯೋ ಫೋಟೋ ಮಾಡಬಾರ್ದು ಅಂತ ಹಾಕಿದರು, ಬಟ್ ಯಾರಿಲ್ಲ ಅಂತ ಮಾಡಿದೆ ವೀಡಿಯೋನ. ಆಮೇಲೆ ಈ ಥರ ಹಿಂಗೆ ಪ್ರದರ್ಶನ ಮಾಡಿರ್ತಾರಲ್ಲ, ಅವ್ರು ಏನಾರು ಅಂತಾರೆ ಅಂತ ಸುಮ್ಮನಾದೆ.
ನೋಡ್ಬೋದು ನೀವು ಅದು ವಿಡಿಯೋದಲ್ಲಿ. ಇಲ್ಲೊಂದು ಸರಿ ತೋರಿಸ್ತೀನಿ ರೀ. ಹುತ್ತ ಇದೆ, ಹುತ್ತದ ಮುಂದೆ 4 ದಿಕ್ಕಲ್ಲಿ ದೇವ್ರ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಬಟ್ ಫಸ್ಟಲ್ಲಿ ಏರೆ ಉಡ್ಸಿ ಇದನ್ನು ಮಾಡಿದ್ರು ಪೂರ್ವ ದಿಕ್ಕಲ್ಲಿ ಅನಿಸುತ್ತೆ. ಆ್ಯಂಡ್ ಈ ಕಡೆನೂ ಹಂಗೆ ಇತ್ತು. ಆ್ಯಂಡ್ ಇಲ್ಲಿ ಜನ ಇದ್ದಾರಲ್ಲ, ಇಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಪೂಜೆ. ಬಟ್ ಅಲ್ಲಿ ಜನ ಇದ್ದರು ಅಂತ ವಿಡಿಯೋ ಮಾಡಲಿಲ್ಲ. 4 ದಿಕ್ಕಲ್ಲೂ ಇದು ಮಾಡಿದರು, ಪೂಜೆ ಮಾಡಿದರು ಹುತ್ತದಲ್ಲಿ ಸುತ್ತನೂ. ಆ್ಯಂಡ್ ಇದು ಕ್ಷೇತ್ರಪಾಲರು. ಆ್ಯಂಡ್ ಇದು ಸಂಪತ್ ನಾಗ. ಈ ದೇವರು ಮಾಸ್ತಿ ಅಂತ ಹಾಕಿದ್ರು, ಬಟ್ ನೋಡೋಕೆ ಸುಬ್ರಹ್ಮಣ್ಯ ಸ್ವಾಮಿ ಅನ್ನಿಸ್ತು. ಇದು ಚೌಡಿ ಅಂತ ಅಲ್ಲಿ ನೇಮ್ ಹಾಕಿದ್ರು. ಆ್ಯಂಡ್ ಅಲ್ಲೆಲ್ಲ ದೇವ್ರುಗಳಿಟ್ಟಿದ್ರು. ಅದ್ರ ಪಕ್ಕ ಭೂತರಾಯರ ದೇವಸ್ಥಾನನ ಇತ್ತು. ಇದು ಭೂತರಾಯ ಅಂತೇಳಿ. ಅದನ್ನು ನೋಡಿಕೊಂಡು ನಮಸ್ತೆ ಮಾಡಿಕೊಂಡು ಹೊರಟ್ವಿ. ನೋಡ್ರಿ ಆಲ್ರೆಡಿ ಎಷ್ಟು ಕತ್ಲಾಗಿದೆ. ಎಷ್ಟು ಚೆನ್ನಾಗಿತ್ತಲ್ಲ ಚಂದ್ರ. ಡೈರೆಕ್ಟ್ ನೋಡೋಕ್ಕಿಂತ ಚೆನ್ನಾಗಿ ಕಾಣ್ತೈತಿ ಮೊಬೈಲ್ನಾಗಿತ್ತು. ಅವತ್ತು ತಿನ್ನ ಲೇಯರಾಗಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಅಂದರೆ ಡೈರೆಕ್ಟ್ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ಇಲ್ಲಿ ನೋಡಿ ಕಲ್ಲೆಲ್ಲ ಜೋಡಿಸಿ ಮನೆ ಕಟ್ಟೋದು ಈ ಥರ ಎಲ್ಲ ಮಾಡ್ತಾರೆ. ಏನೇನೋ ಒಬ್ಬರು ಸ್ಟಾರ್ಟ್ ಮಾಡೋರು ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಆವೈತಮ್ಮ. ಹ್ಞೂ ನಮ್ಮ. ಆ್ಯಂಡ್ ಇಲ್ಲೊಂದು ದೊಡ್ಡ ಭವ್ಯ ಮಂಟಪ ಥರ ಏನೋ ಮಾಡಿದ್ರು, ಬುದ್ಧ ಸ್ಟ್ಯಾಚ್ಯೂ ಇರೋದು. ಅಲ್ಲೆಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಅದೆಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸು ಅಲ್ಲಿ ಮೇಲೆ ಡೆಕೋರೇಟ್ ಮಾಡಿರೋದು. ಆಮೇಲೆ ಚೆನ್ನಾಗಿತ್ತು ಸುತ್ತ ಎಲ್ಲ. ಇನ್ನೂ ಸ್ವಲ್ಪ ಬೇಗ ಹೋಗಿದ್ರೆ ಆ ಸೈಡೆಲ್ಲ ಗಿಡ ಎಲ್ಲ ಹಾಕಿದ್ರು, ಪಾರ್ಕ್ ಥರ, ಅಂದರೆ ಲಿಟಲ್ ಪಾರ್ಕ್ ಥರ. ಚೆನ್ನಾಗಿತ್ತು ಗೈಸ್. ಎಲ್ಲದಕ್ಕಿಂತ ಮೇನ್ ಟಾಸ್ಕು ನನ್ನ ಮಗನ ಹಿಡಿಯೋದು. ಯಪ್ಪ ನೋಡ್ರಿ ಎಲ್ಲ ಕಚ್ಚೋಕೆ ಹೋಗ್ತಾನೆ ಕೈ ಬಿಡಿಸ್ಕೊಳ್ಳೋಕ್ಕೆ ಪಾಪ ಅವ್ರ ಅಪ್ಪಂಗೆ. ಆಮೇಲೆ ಓಡು ಸುತ್ತು ಓಡ್ತಾನೆ ಇರ್ತಾನೆ, ನಡೀತಾನೆ ಇರ್ತಾನೆ. ಒಂದು ಸೆಕೆಂಡ್ ಸುಮ್ಮನಿರಲ್ಲ. ನಿದ್ದೆ ಬಂದರೆ ಮಾತ್ರ ಸುಮ್ಮನಿರ್ತಾನೆ, ಇಲ್ಲಾಂದರೆ ಫುಲ್ ಆ್ಯಕ್ಟಿವ್ ಕಿಡ್ಡು. ಗೈಸ್ ಇಲ್ಲೂ ಪ್ರಸಾದ ಕೊಡ್ತಾರೆ, 3 ಟೈಮೂ ಕೊಡ್ತಾರಂತೆ. ಒಂದು ಪ್ರಸಾದಕ್ಕೆ ಅಂತ ಹೋದ್ವಿ, ಊಟ ಮಾಡ್ಕೊಂಡು ಹೋಗ್ಬಿಡೋಣ ಪ್ರಸಾದ ತೊಗೊಂಡು ಅಂತ. ಚೆನ್ನಾಗಿತ್ತು ಪ್ರಸಾದನೂ. ಅನ್ನ ಸಾಂಬಾರು ಉಪ್ಪಿನಕಾಯಿ ಕೊಟ್ಟಿದ್ರು. ದೇವಿಯ ದರ್ಶನ ಆಗದಿರುವಂಥವರು ಆದಷ್ಟು ಬೇಗ ದರ್ಶನ ಮಾಡ್ಕೊಳ್ಬೇಕು. ಭಕ್ತಾದಿಗಳು ಗಮನಿಸಿ, ದೇವಿಯ ದರ್ಶನ ಆದಂಥವರು ಕ್ಷೇತ್ರದ ಭೋಜನಾಲಯಕ್ಕೆ ಹೋಗಿ ದೇವಿಯ ಪ್ರಸಾದ ಮಾಡ್ಕೊಳ್ಬೇಕು. ಆದಷ್ಟು ಬೇಗ ಭಕ್ತಾದಿಗಳು ಗಮನಿಸಿ. ಹ್ಞೂ ನಮ್ಮ ಊಟ ಮಾಡಿಸ್ತೀನಿ. ಪೊಲೀಸರ ಹತ್ರ ಯಾಕೆ ಬೇಕು ಅಂತ ಆಗಲೇ ವಿಡಿಯೋ ಮಾಡಲಿಲ್ಲ, ಅದಕ್ಕೆ ಈಗ ಮಾಡ್ತೀನಿ. ಕತ್ಲಾಗಿ ಇನ್ನೂ ಬರ್ತಿದ್ದಾರೆ ಒಬ್ಬ ದೇವ್ರೆ. ಅಲ್ಲೊಂದು ಚಿಕ್ಕ ಪೊಲೀಸ್ ಸ್ಟೇಷನ್ ಇತ್ತು ಸ್ವಲ್ಪ ದೂರದಲ್ಲೇ. ಆ ಕಡೆಯಿಂದ ಬರಬೇಕಾದ್ರೆ ಮಾಡಲಿಲ್ಲ, ಯಾಕೆ ಬೇಕು ಅಂತ. ಅದಕ್ಕೆ ಈ ಕಡೆಯಿಂದ ಸುಮ್ಮನೆ ಹಿಂಗೆ ವಿಡಿಯೋ ಮಾಡ್ಕೊತ ಹೊರಟೆ. ಆ್ಯಂಡ್ ರಿಟರ್ನ್ ಬಂದುಬಿಟ್ವಿ. ಫುಲ್ಲು ಬೆಳಗ್ಗೆಯಿಂದ ಟಯರ್ಡ್ ಆಗಿಬಿಟ್ಟಿತ್ತು 4 ಪ್ಲೇಸ್ ನೋಡೋದಕ್ಕೆ. ಪ್ಲ್ಯಾನಿಂಗ್ ಇದ್ದಿದ್ದೆ ಬೇರೆ, ಇಕ್ಕೇರಿ ಕೆಳದಿ ಎಲ್ಲೆಲ್ಲ ಹೋಗಬೇಕು ಅಂತ. ಬಟ್ ಅದು ಏನೇನೋ ಪ್ಲ್ಯಾನಿಂಗ್ ಆಯಿತು. ಯಾರೋ ಹೇಳಿದರು ಈ ದೇವಸ್ಥಾನದ ಬಗ್ಗೆ, ಹಂಗಾಗಿ ಈ ಕಡೆ ಬರಬೇಕಾಯಿತು. ಓಕೆ, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.